ಶರಣದೇಹಿಕ ದೇವನೇ ಎಂಬಿ ಬಿರುದು ಮೆರೆಯಲು ರಾಯಭಾರವಧರಿಸಿ ಎಂಬಿ ಬಿರಿದು ಮೆರೆಯಲು ರಾಯಭಾರವಧರಿಸಿ ಕೌರವನ ಅರಮನೆಗೆ ನಡೆದು ತಂದನ ದುರಾರಿ. ಕೇಳು ಜನಮೇ ಜಯ, ಕೇಳು ಜನಮೇ ಜಯ ಧರಿತ್ರಿ ಪಾಲ. ಮುರಹರ ಗುರು ನದೀಜರ ಬೀಳು ಕೊಟ್ಟನು ಕೃಪನ ಮನ್ನಿಸಿ ಮನಗೆ ಕಳುಹಿದನು. ಆಲಯಕ್ಕೆ ವಿದುರಂಗೆ ಕೊಟ್ಟನು ವೀಳೆಯವನೊಡನೈದಿ ಬಂದ ದೃಪಾಲಕರ ಮೊಗಸನ್ನೆಯಲಿ ಕಳುಹಿದನು ಮನೆಗಳಿಗೆ. ಮೊಗಸನ್ನೆಯಲಿ ಕಳುಹಿದನು ಮನೆಗಳಿಗೆ. ಈ ಹೊತ್ತಿಗಾದರೆ ಕೃಷ್ಣ ಪರಮಾತ್ಮ ಅಂತ ನಿಶ್ಚಯವಾಗಿಬಿಟ್ಟಿದೆ. ಪೂತನಿ ಸಂಹಾರ ಮಾಡಿದ್ದ, ಶಕ್ತಾಸುರ ಸಂಹಾರ ಮಾಡಿದ್ದ, ಗಾಡಿಯನ್ನು ತಂದು ಮೇಲುತ್ತಿದ್ದ, 7 ದಿವಸಗಳ ಪರ್ಯಂತ ಗೋವರ್ಧನಗಿರಿ ಇಂಥ ಮಹಾನುಭಾವ ನಮ್ಮೂರಿಗೆ ಬರ್ತಾ ಇದ್ದಾನೆ. ಹಸ್ತಿನಾವತಿ ದುರ್ಯೋಧನ ಬಿಟ್ಟು ಉಳಿದವರು ಎಲ್ಲರಿಗೂ ಇವನು ಪರಮಾತ್ಮ ಅಂತಕ್ಕಂಥ ಚಿಂತೆ. ಬರಬೇಕಾದ್ರೆ ದೂರದಿಂದ ಸಂಕೇತ ಬಂತು. ಕೃಷ್ಣನ ಧ್ವಜ ಹಾರ್ತಾ ಇದೆ, ಗರುಡನ ಚಿಹ್ನೆ. ಹಿಂದೆ 5,000 ಜನ ಋಷಿ ಸಮೂಹ. ಋಷಿಗಳ ಸಮೂಹದಿಂದ ಹೊರಡೋದೇ ಇಲ್ಲ. ದುಷ್ಟು ಸಹವಾಸವನಿಗೆ ಬೇಕಾಗಿಲ್ಲ. ಏನು ಪ್ರಾರಂಭದಲ್ಲಿ ಏನು ಹೇಳಿದರು? ಶರಣದೇಹಿಕ ದೇವನೇ ದರಿತ್ರೀಪಾಲ ಮುರಹರ ಗುರು ನದಿ ಜಲ ಬೀಳು ಕೊಟ್ಟನು. ಮುರಹರ ಯಾರು? ಮುರಹರ ಅಂದರೆ ಕೃಷ್ಣ. ಮುರ ಅಂತಕ್ಕಂಥ ರಾಕ್ಷಸನೇ ಸಂಹಾರ ಮಾಡತಕ್ಕಂಥ ಸತ್ಯಭಾಮಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಆ ಪ್ರಸಂಗದಲ್ಲಿ ಮುರ ಅಂತಕ್ಕಂಥ ರಾಕ್ಷಸ ಎದುರಾಗ್ತಾನೆ. 7 ಕೋಟೆ ಕಟ್ಕೊಂಡಿದ್ದ, ಅದು ತೆಗೆದು ಹಾಕಿದ್ದ. ಅದಕ್ಕೆ ಅವನಿಗೆ ಮುರಹರ ಅಂತಕ್ಕಂಥ ಹೆಸರು. ಮುರಾರಿ ಇಂತು ಅಂತ ಅಲ್ಲಿ ಹೆಸರು. ಆ ಮುರಹರ ಬಂದಿದ್ದಾನೆ. ಸ್ವಾಮಿ ನೋಡಿದ, ಎಲ್ಲ ನಿಂತಿದ್ದು. ಯಾರು ಬೀಳ್ಕೊಟ್ಟ? ಗುರುಗಳನ್ನು. ಯಾರು ಗುರುಗಳು? ದ್ರೋಣಾಚಾರ್ಯರು. ವಯಸ್ಸಾದ ಮುದುಕ, 8 ವರ್ಷ ತಪಸ್ಸು ಮಾಡಿದ್ದಾರೆ. ಪರಶುರಾಮ ದೇವರ ಹತ್ರ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಕೃಷ್ಣ ನಮ್ಮ ಮನೆಗೆ ಬಂದು ಎಷ್ಟು ಸಂತೋಷವಾಗುತ್ತೆ. ಕೈ ಮುಗಿದು ಇಟ್ಕೊಂಡಿದ್ದಾರೆ. ಈ ಕಡೆ ಹೆಣ್ಮಕ್ಳು, ಈ ಕಡೆ ಗಂಡಸರು ಪೂರ್ಣ ಕುಂಭ ಸ್ವಾಗತ ನಿಂತ್ಕೊಂಡಿದ್ದಾರೆ. ನೋಡ್ದ ನೇರವಾಗಿ ದ್ರೋಣಾಚಾರ್ಯರು ಬಂದ, ಸ್ವಾಮಿ ಬಾಮಾಯಿ ಅಂತ ಕರೆದರು. ಈಗ ಬರಲ್ಲ, ಮತ್ತೊಂದು ಬರ್ತೀನಿ. ಯಾಕೆ ಸ್ವಾಮಿ, ನಾನು ಮಾಡಿರೋ ತಪ್ಪಾದರೆ ನಿಮ್ಮ ಪಾದದೂಡಿ ನಮ್ಮ ಮನೆಗೆ ಬಿಡಿ. ಅಹಲ್ಯೆಯನ್ನು ಉದ್ಧಾರ ಮಾಡತಕ್ಕಂಥ ಮಹಾನುಭಾವ, ನಮ್ಮ ಮನೆ ಇರ್ತಕ್ಕಂಥ ಶುದ್ಧವಾಗಿ. ಈಗ ಬರಲ್ಲ, ಇನ್ನೊಮ್ಮೆ ಬರ್ತೇನೆ. ಯಾಕೆ ಬರಲ್ಲ ಈಗ? ನೀನು ದುರ್ಯೋಧನ ಅನ್ನ ತಿಂದಿದ್ದೀಯಪ್ಪ. ಏನಿದೆ ಅನ್ನೋದಲ್ಲಿ? ವಿಷ ಇದೆ. ನಿನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ. ದ್ರೌಪದಿ ದೇವಿ ಸಭೆಯಲ್ಲಿ ಕುಳಿತಾಗ ಈಗ ತಪ್ಪು ಅಂತ ಹೇಳೋಕೆ ಆಗ್ತಿರ್ಲಿಲ್ವಾ ಮುದುಕ ನಿನಗೆ? ದೂರ ಇರ್ತಕ್ಕಂಥ ಕೃಷ್ಣನನ್ನು ಕರೆಯಬೇಕಾಯ್ತಲ್ಲ. ಆ ಪಾಂಡವರೆಲ್ಲ ಲಂಗೋಟಿ ಹಾಕೊಂಡು ಕೂತಿದ್ರಲ್ಲ, ಮುದುಕರಾಗಿರ್ತಕ್ಕಂಥ ನೀವರೆಲ್ಲ ದ್ರೌಪದಿಯನ್ನು ನೋಡ್ತಾ ಇದ್ರಲ್ಲ. ರಾಜಕೀಯ ಪ್ರಸಂಗ ಅದು. ಯಾಕೆ ಹಾಗೆ ಮಾಡಿದ್ರಿ? ನಿಮ್ಮನ್ನು ಬಟ್ಟೆ ಒಳಗಡೆ ಅನ್ನ ಇತ್ತು. ಎಂಥ ಅನ್ನ ಅದು? ದುಷ್ಟ ಅನ್ನ. ಅದಕ್ಕೆ ಯಾರ್ದಾರ ಮನೆಗೆ ಊಟಕ್ಕೆ ಕರೆದಿದ್ದಂಗೆ ಗಪ್ಪಲೆ ಊಟ ತಗೊಂಡು ಊಟಕ್ಕೆ ಆ ಮನೆ ಯೋಗ್ಯವಾಗಿದೆಯೇ? ಆ ಮನೆಯಲ್ಲಿ ಆ ದಂಪತಿಗಳು ಚೆನ್ನಾಗಿದ್ದಾರೆ. ತಂದಿರ್ತಕ್ಕಂಥ ಅಕ್ಕಿಯಲ್ಲಿದ್ದು ಮಾಡ್ತಕ್ಕಂಥ ಪದಾರ್ಥ ಹೇಗೆ ಮಾಡಿದ್ದಾರೆ? ವೈಶ್ಯವಾಗಿದೆಯೇ? ನೈವೇದ್ಯ ಆಗಿದೆಯೇ? ರಸ್ತೆಯಲ್ಲಿರ್ತಕ್ಕಂಥ ಎಳ್ನೀರು ಕುಡಿಬೇಕಾದ್ರೂ ಕೃಷ್ಣಾರ್ಪಣ ಅಂತ ಕೊಡಬೇಕಂತೆ. ಆ ಬುದ್ಧಿ ನಮ್ಮ ತಲೆ ಬರಬೇಕು. ಅದಿಲ್ಲ. ನೀವು ಮೊದಲು ಒಳ್ಳೆಯ ವ್ರತ ಮಾಡಿದವನು. ಎಂಥ ವ್ರತ ಅದು? ಮುಂಚೆ ವ್ರತ ಅಂತಕ್ಕಂಥ. ಏನು ವ್ರತ ಅಂದ್ರದ್ದು? ಹಿಂದೆಲ್ಲ ಕಣ ಅಂತ ಮಾಡ್ತಾಯಿದ್ರು. ಭತ್ತ ನಾವು ಹೋದಾದಾಗ ಈಗ ಹೆಸರು ಕೇಳಿಲ್ಲ. ಕಣ ಮಾಡ್ತಿದ್ವಿ. ಕಣ ಮಾಡಿ ಉಳ ಮೇಲೆ ಮನೆಗೆ ತೊಗೊಂಡು ಹೋಗ್ತಾಯಿದ್ರು.
ಬಿದ್ದಿರ್ತಕ್ಕಂಥ ಅಕ್ಕಿ ಕಾಳನ್ನು, ಭತ್ತದ ಕಾಳನ್ನು ತೆಗೆದುಕೊಂಡು ಹೋಗಿ ಆಕಳಿಗೆ ಕೊಡೋದು. ಆಕಳು ಸಗಣಿಲಿ ಹಾಕಿದ್ದನ್ನು ಮನೆ ತಂದು ಊಟ ಮಾಡೋದು. ಇದು ವ್ರತ ಆಗಿತ್ತು ನಿನಗೆ. ಏನಾಗಿತ್ತು? ಕಷ್ಟ ಆಗ್ತಿದ್ದರೆ ನೀನು ತೃಪ್ತಿ ಆಗಿದ್ದೆ, ಬದುಕ್ತಿದ್ದೆ. ಆದರೆ ಮಗ ಒಬ್ಬ ಇದ್ದ, ಯಾರವನು? ಅಶ್ವತ್ಥಾಮ. ಅಲ್ಲಿ ಮಧ್ಯಾಹ್ನ ಹಾಲು ಕೊಡ್ಕೊಂಬಂದಾಗ, ಕೇಸರಿ ಹಾಲು, ಮನೆಗೆ ಬಂದು ಅಮ್ಮನ ಹತ್ರ ಹಾಲು ಕೊಡೋದಾಗ ಏನು ಮಾಡಿದ್ರು? ಕೃಪೆ. ಯಾರು ಕೃಪೆ? ಹೆಂಡತಿ. ಏನು ಹೇಳಿದ್ದು? ಹಿಟ್ಟನ್ನು ಕಲಿಸ್ಬಿಟ್ಟು ಕೊಟ್ಟು ತೆಗೆದು ಹೋಗದ, ಬೇಡ ನನಗಿದು. ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿಗೆ ಇಂಥ ಪ್ರಚೋದನೆ ಕೊಟ್ಟ. ಪ್ರದೋಷ ಕಾಲದಲ್ಲಿ ಅಷ್ಟೊತ್ತಿಗೆ ದುರ್ಯೋಧನ ಏನು? ದುರ್ಯೋಧನ ನನ್ನ ಮಗನ ಸಲುವಾಗಿ ಒಂದು ಆಕಳು ಕೊಡು, ಪ್ರಾರ್ಥನೆ ಮಾಡಿಕೊಂಡು ದ್ರೋಣಾಚಾರ್ಯ, ಆಚಾರ್ಯರೇ ಒಂದು ಯಾಕೆ 1000 ಆಕಳು ಕೊಡ್ತೇನೆ, ದೊಡ್ಡದಾಗಿರ್ತಕ್ಕಂಥ ಅರಮನೆ ಕಟ್ಟಿಸ್ಕೊಡ್ತೇನೆ, 1000 ಜನ ಸೇವಕರು ಇರ್ತೇನೆ, ನಿಮಗೇನು ಚಿಂತೆ ಆಗಬಾರ್ದು, ಹಾಗೆ ಮಾಡ್ತೇನೆ. ಬಂದರು, ನೋಡಿದ್ರು ಎಷ್ಟು ವೈಭವ ದುರ್ಯೋಧನ ಇನ್ನು ಕೊಟ್ಟ ಮನೆ. ಅಲ್ಲೆಲ್ಲ ಎಷ್ಟು ಅಕ್ಕಿ ತುಂಬಿಟ್ಟಿದೆಯಾ, ಬೆಣ್ಣೆ ತುಪ್ಪಗಳೇನು ತುಂಬಿ ಸಂತೋಷಪಟ್ಟರು. ಋಷಿಗಳ ತಲೆ ಹೊಡೆದಿದ್ದ ಒಂದು ದುಷ್ಟ ಅನ್ನ. ಆ ಅನ್ನವನ್ನು ತಿನ್ನೋಕೆ ಶುರು ಮಾಡಿದ್ರು ನೀವು. ಹಾಗಾಗ್ಬಿಟ್ಟು ಅದು ದುಷ್ಟ ಅನ್ನ ಅದು ಕರಗಬೇಕು. ಯಾವಾಗ? ದೇವಚಿತ್ತ. ಹಾಗಾಗಿ ನಿಮ್ಮ ಇವತ್ತು ಬಂದಿಲ್ಲ, ನಿಮಗೆ ಮಂಗಳವಾಗಿ ಅಂತ ಹೇಳಿ ಮುಂದೆ ಬಂದಿದ್ದಾನೆ. ಯಾರು ಮುಂದೆ? ನದೀಜರು. ನದೀಜ ಅಂದರೆ ಯಾರು? ಭೀಷ್ಮಾಚಾರ್ಯ. ನದಿ ಅಂದರೆ ಗಂಗಾದೇವಿ. ಗಂಗಾದೇವಿನ ಹುಟ್ಟಿರ್ತಕ್ಕಂಥವ್ರು ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯರದ್ದು 850 ವರ್ಷಗಳ ಬದುಕ. ಜ್ಞಾನ ಇತ್ತು, ವೇದಗಳು ಬಾಯಲ್ಲಿ ಹೇಳ್ತಕ್ಕಂಥ ಶಕ್ತಿ. ಪುರೋಹಿತರು ಸಾಲ ಎನಿಸಿದ್ದಾನೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಭವತಿ. ಹೂ ಇಟ್ಕೊಂಡಿದ್ದಾರೆ, ಪಾದಕ್ಕೆ ಹೂ ಆಗ್ತಾ ಇದ್ದಾರೆ. ಭೀಷ್ಮಾಚಾರ್ಯ ನಮಸ್ಕಾರ ಮಾಡಿದ್ದಾರೆ. 850 ವರ್ಷದ ಬದುಕ. ನಾನು 80 ವರ್ಷದವನು. ನಮಸ್ಕಾರ ಮಾಡಿದ್ದಾರೆ. ಬರಬೇಕು ಕೃಷ್ಣ, ಬೆಣ್ಣೆ ಕಾಸಿಟ್ಟಿದ್ದೇನೆ ನಿನಗಾಗಿ, ದೇವ್ರ ನೈವೇದ್ಯ ಮಾಡಿದ್ದೇನೆ, ವೈಷ್ಣದೇವ ಮಾಡಿದ್ದೇನೆ, ಶುದ್ಧವಾಗಿರ್ತಕ್ಕಂಥ ಭಕ್ಷ್ಯಗಳು ಮಾಡಿಸಿದ್ದೇನೆ, ಬರಬೇಕು. ಇವತ್ತು ಸಾಧ್ಯವಿಲ್ಲ. ಯಾಕೆ? ನಾನು ಹೇಳಬೇಕು ಬಾಯಿಂದ. ನಿಮ್ಮ ಮೊಮ್ಮಗಳು ಸಮಾನ ಆಗಿರ್ತಕ್ಕಂಥ ದ್ರೌಪದಿ ದೇವಿ ರಸ್ತೆಯಲ್ಲಿ, ಬೀದಿಯಲ್ಲಿ ತಲೆಯಿಂದ ದರದರ ಎಳ್ಕೊಂಡ್ಬಿಟ್ಟು ಅವಳ ವಸ್ತ್ರಾಪರಣ ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಬದುಕ ಏನು ಮಾಡ್ಬೋದಾಗಿತ್ತು? ಪಿತಾಮಹ ನೀವು, ನಿಮ್ಮ ಮಾತು ನಡೀತಾ ಇತ್ತು. ಇದು ಮಾಡಬೇಡ ಅಂದರೆ ಮಾಡ್ತಿರ್ಲಿಲ್ಲ. ಕಾಶಿಯ ಹೆಣ್ಮಕ್ಳು ದರದರ ಓಡ್ ಬಂದರು. ಯಾಕೆ? ನಿನ್ನ ಬಲದಿಂದ. ಗಾಂಧಾರಿ ನಿಮ್ಮನೆ ಬಂದು ಇಚ್ಛೆ ಇಲ್ಲದೆ ಹೋದರು. ಯಾಕೆ? ನಿಮ್ಮ ಬಲದಿಂದ. ನಿಮಗೆ ಶಕ್ತಿ ಇತ್ತು, ಇದು ಬೇಡ ಮಾಡಬೇಡ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ, ಬಾಯಿ ಮುಚ್ಕೊಂಡಿದ್ದೆ. ಏನು ಹೆಣ್ಮಕ್ಳು ಚಪಲ ನಿನಗೂ ಇತ್ತೇನು? ಕೃಷ್ಣ ಕೇಳಿದಾಗ ದಳ ದಳದ ಕಣ್ಣಿಗೆ ಹಾಕ್ತಾ ಇದ್ದಾರೆ. ಕೃಷ್ಣ ಮೋಕ್ಷ ಯಾವ? ನಾಳೆ ದಿವಸ ಯುದ್ಧವಾಗುತ್ತೆ. ಅವಾಗ ಮುಂದೆ ಬಂದಿದ್ದಾನೆ. ದುರ್ಯೋಧನ ದುಷ್ಟ ಆದರೂ ಕೂಡ ಏನಾದರೂ ಮಾಡಿ ತಮ್ಮನ ಅನ್ನ ತಿಳಿಸ್ಬಿಡ್ಬೇಕು. ತಮ್ಮನ ಅನ್ನ ಎಂಥದ್ದು? ಹೊಲಸದು. ವಾಸನೆ ಚೆನ್ನಾಗಿದೆ, ಪಕ್ಷ ಚೆನ್ನಾಗಿದೆ, ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ದೊಡ್ಡದಾಗಿರ್ತಕ್ಕಂಥ ಎಲೆ ಹಾಕಿದ್ದಾನೆ, ಬಡಿಸಿದ್ದಾನೆ. ಬಡಿಸೋಕೆ ವಿಶಿಷ್ಟವಾಗಿರ್ತಕ್ಕಂಥ ಸ್ತ್ರೀಯರು. ಏನು ಇಷ್ಟು ಜನ ಹುಡುಗಿಯರಿದ್ದಾರಲ್ಲ, ನೀನು ಹುಡುಗಿಯರಂದ್ರೂ ಇಷ್ಟ ಅಲ್ಲವಾ? 16,000 ಮದುವೆಯಾಗಿದ್ದೀಯಾ? ಸೀರೆ ಕಿತ್ಕೊಂಡು ಮರದಲ್ಲಿ ಕುತ್ಕೊಂಡಿದ್ದೀಯಾ? ಈಗ ರಾಧೆಯನ್ನು ಕಟ್ಕೊಂಡಿದ್ದೀಯಾ? ಅದಕ್ಕೆ ನಿಮ್ಮ ಹೆಣ್ಮಕ್ಳು ಇಷ್ಟ ಅಂತ ಹೇಳಿ ನಾನು ತರಿಸಿದ್ದೆ. ಚೀಪಾಗಿ ನಿನ್ನಂಥವ್ರ ಮನೆಗೆ ಊಟ ಮಾಡೋದು ಒಂದೇ, ಉಪವಾಸ ಇರೋದು ಒಂದೇ. ಅಲ್ಲೇ ಇರ್ತಕ್ಕಂಥ ಒಬ್ಬ ಸೇವಕನ ಕರೆದುಬಿಟ್ಟು ತಾಂಬೂಲ ಕೊಟ್ಟಿದ್ದೇನೆ, ಇದನ್ನೇ ಕೊಡು ಹೋಗು. ಬರೋ ಮಧ್ಯೆ ರಾಘವೇಂದ್ರ ವಿಷಯ ತಿಳಿಸುತ್ತಾರೆ. ಶ್ರೀಧರಾಚಾರ್ಯರು, ಗುರುರಾಚಾರ್ಯರು, ಭಕ್ತಾಚಾರ್ಯರು ಅವರಿಂದ ನಮಗೆ ಆಹ್ವಾನ ಬಂದಿದೆ. ಆಗ ಬಂದಿರ್ತಕ್ಕಂಥದ್ದು ನಾವು ಯಾರದೇ ಮನೆಗೆ ಹೋಗಬೇಕಾದ್ರೂ ಕೂಡ ಸುದ್ದಿ ಕೊಟ್ಟು ಹೋಗಬೇಕು. ಕೊಟ್ಟು ಕಳಿಸಿದ್ದಾನೆ ವಿದುರನಿಗೆ ತರ ಹುಡುಗರು. ಊರಿಂದ ಹೊರಗೆ ಗುಡಿಸಲಿದ್ದಾನ ಅವನು. ಎಲ್ಲ ಜೊತೆ ಊಟ ಹಾಕಲ್ಲ ಅವನಿಗೆ. ಯಾಕೆ? ಶೂದ್ರ ಅವನು. ತೀರ್ಥ ಕೊಡೋದಿಲ್ಲ, ಅಯೋಗ್ಯ ಇವನು, ತೀರ್ಥ ಕೊಡೋದಿಲ್ಲ ಅಂತೇಳಿ. ಅಂಥ ತೀರ್ಥಕ್ಕಂಥವ್ರು ನಮ್ಮ ಮನೆಗೆ ಬರ್ತಾನೆ ಸ್ವಾಮಿ. ಊರಿಗೆಲ್ಲ ಹೋಗ್ತಾನೆ. ಭೀಷ್ಮಾಚಾರ್ಯ ಬೇಕಾದ ಕೊಡ್ತಾರೆ. ಯಾಕೆ? ಉತ್ತಮ ಕುಂದವರು. ದ್ರೋಣಾಚಾರ್ಯರು ಮಂತ್ರ ಹೇಳ್ತಾರೆ, ನನಗದು ಇಲ್ವಲ್ಲ, ಏನೋ ಜ್ಞಾನ ಇದೆ ಅಷ್ಟು ಹೊರತು ನನ್ನ ಹೆಂಡತಿ, ಅವಳ ಹೆಸರೇನು ಪಾರ್ಸುರಿ, ಅವಳು ಇಬ್ಬರೇ ಇರೋ ನಮ್ಮ ಮನೆಯಲ್ಲಿ. ಬರ್ತಾನ ಎಲ್ಲಾದರೂ ಊಟ ಏನಾದರೂ ಆಗಲಿ ಅಂತೇಳಿ ಮನೆ ಬಾಗಿಲಿಗೆ ಅದು ಬಾಳೆಕಾಮ ಕಟ್ಟಿದ್ದ. ದೇವ್ರ ಮುಂದೆ ಹೋಗು, ಹೇಗೂ ಕೃಷ್ಣನಿಗೂ ನೋಡ್ಬೇಕಲ್ಲ ಅಂಥೇಳಿ ಒಂದು ಸಣ್ಣದ ಒಳಲೆಯಲ್ಲಿ ಎಂತ ಅದಕ್ಕೆ ಕೊಡುತ್ತೆ. ಒಳಗೆ ನೈವೇದ್ಯ ಮಾಡೋಕ್ಕೆ ತಾರಿಟ್ಟಿದ್ದ. ನಾವು ಮಾಡ್ತೀವಲ್ಲ, ಗಡಿಬಿಡಿ ಇದ್ದರೆ ಸ್ವಾಮಿ ಬಂದಿ ಆಗಿದ್ರೆ ಮನೆಯಲ್ಲಿ ಒಂದು ಹಣ್ಣಿನ ಚೂರು ಇಟ್ಕೊಂಡು ನೈವೇದ್ಯ ಮಾಡ್ಕೊಂಡು ಹೋಗ್ಬಿಡ್ತೀವಲ್ಲ. ಹಾಗೆ ಬರ್ತಾನೆ ಕೃಷ್ಣ, ಬರ್ತಾನೆ ದುರ್ಯೋಧನ ಮನೆಗೆ ಹೋಗ್ಬೇಕು ಅಂತೇಳಿ ಒಳಲೆಯಲ್ಲಿ ನೈವೇದ್ಯಕ್ಕೆ ಹಾಲಿಟ್ಕೊಂಡಿದ್ದಾರೆ. ಒಂದು ಬಾಳೆ ಇಟ್ಟಿದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ, ಸುದ್ದಿ ಬಂತು, ಕುಡಿದಾಡ್ತಾ ಇದ್ದಾನೆ.
ಹೇಗಾಯ್ತು ಅವನಿಗೆ? ಕರಣ ನಿರ್ಮಲವಾಯ್ತು, ಕರಣ ನಿರ್ಮಲವಾಯ್ತು, ಮನವು ಉಬ್ಬರಿಸಿತತಿ ಪರಿದೋಷದೇಳಿಗೆ. ಕರಣ ನಿರ್ಮಲವಾಯ್ತು, ಮನವು ಉಬ್ಬರಿಸಿತತಿ ಪರಿದೋಷದೇಳಿಗೆ. ಪರಮ ಸುಖದಲ್ಲಿ ತನುವ ಮರೆದನು ನಯನ ಜಲವಗುಲು. ಕರಣ ನಿರ್ಮಲವಾತು, ಎರಡು ದೋರದ ಗಾಢ ಭಕ್ತಿಯ ಬರದಲವಲವಿಕೆಯಲಿ ನಿಜ ಮಂದಿರವ ಹೊರಗೊಂಡುತ್ತ ಕಂಡನು ವಿದರನಚ್ಯುತನ. ವಿದುರನು ಕಂಡನು ಅಚ್ಯುತನ. ಅಷ್ಟು ದೂರ ಇದ್ದಾರೆ ತಿರುಪತಿ ದೇವರು. ಅಲ್ಲಿದ್ದರೆ ದೂರದಿಂದ ಕಾಣ್ತಾರೆ, ಎಲ್ಲರಿಗೂ ಹಾರ್ಬಿಟ್ಟು ನೋಡ್ತಾ ಇರ್ತಾರೆ. ನಾವು ಮುಖ ಇದೆ ಸ್ವಾಮಿದು ಅಂತ. ಕೃಷ್ಣ ಬರ್ತಾನೇನೋ ಸುದ್ದಿ ಗೊತ್ತಾಗಿದ್ದಿಲ್ಲ. ಕಲ್ಪಿಸ್ಕೊಂಡಿದ್ದ ಸುಂದರ ಮೂರ್ತಿ ಅವನು. ಹಣೆಯಲ್ಲಿ ನಾಮ, ಎರಡು ಕಡೆಗೆ ಮುದ್ರೆ, ಕಿರೀಟ. ನೋಡಿದ್ರೆ ಪಾಪ ಎಲ್ಲ ಕಡೆ ಕೂಡ ಕೆಂಪಾಗ್ಬಿಟ್ಟಿದೆ ಮುಖ. ನಮ್ಮ ಕೃಷ್ಣ ಮುಖ ಕೆಂಪಾಗ್ಬಿಟ್ಟಿದೆಯಲ್ಲ. ಬಗ್ಗೆ ಬಗ್ಗೆ ನೋಡ್ತಾ ಇದ್ದೀನಿ. ಕರ್ಣ ನಿರ್ಮಲವಾಯಿತು. ಏನು ಕರ್ಣ ಅಂದರೆ ಇಂದ್ರಿಯಗಳು ನಿರ್ಮಲವಾಯಿತು, ಶುದ್ಧವಾಯಿತು. ತೀರ್ಥ ತೆಗೆದುಕೊಂಡ್ರೆ ದೇಹ ಶುದ್ಧವಾಗುತ್ತೆ, ನಿರ್ಮಲ ತೆಗೆದುಕೊಂಡ್ರೆ ಹಣೆಗಿಟ್ಕೊಂಡ್ರೆ ಶುದ್ಧವಾಗುತ್ತೆ. ಆಕಾಶ ಇರ್ತಕ್ಕಂಥ ತೀರ್ಥ ಪ್ರೋಕ್ಷ ಮಾಡ್ಕೊಂಡ್ರೆ ತಲೆ ಶುದ್ಧವಾಗುತ್ತೆ, ಆಘ್ರಾಣಿಸಿದ್ರೆ ಮೂಗು ಶುದ್ಧವಾಗುತ್ತೆ, ದೇವರು ಮುಟ್ಟಿರ್ತಕ್ಕಂಥ ಕೈ ಶುದ್ಧವಾಗುತ್ತೆ. ನೋಡ್ತಾ ಇದ್ದಾರೆ. ಕರ್ಣ ನಿರ್ಮಲವಾಯಿತು. ನಿರ್ಮಲ ಅಂದರೆ ಮಲ ಇಲ್ಲಿರ್ತಕ್ಕಂಥ ಸ್ಥಿತಿ ಬಂತು. ಕರ್ಣ ನಿರ್ಮಲವಾಯಿತು, ಮನವು ಅಬ್ಬರಿಸಿತು. ಕೃಷ್ಣ 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 ಕೂಗ್ತಾ ಇದ್ದಾನೆ, ಬೇರೆ ಮಾತೇ ಇಲ್ಲ. ಎಲ್ಲರೂ ಅಂದ್ರಂತ ಇವನು ಏನು ಹುಚ್ಚಿಡಿದು ಬಿಡ್ತಾನೋ ಅಂತೇಳಿ. ಇವನು ವಿದುರ, ಅಲ್ಲಿಯ ಅಮಾತ್ಯ, ಇವನು ಮಂತ್ರಿ. ಇವನು ನಮ್ಮ ವಿದುರ ಮಂತ್ರಿಗಳಿಗೆ ಏನಾಗಿದೆ, ಯಾಕೆ ಕೂಗ್ತಾ ಇದ್ದಾರೆ? ತೈ 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 ಕುಣಿತಾ ಇದ್ದಾನೆ. ಅದಕ್ಕೆ ದಾಸರು ಹೇಳಿದ್ದಾರೆ, ನಗುವರು ರೋಧಿಸುವರು ಅಂತ ಹೇಳಿ. ಇವತ್ತಿಗೂ ಕಾಣ್ತೀವಿ ನಾವು ಉತ್ತರಾದಿ ಮಠದಲ್ಲಿ ಏಕಾದಶಿ ದಿವಸ ಹರಿವಾಣ ಸೇವೆ ಮಾಡಬೇಕಾದ್ರೆ ನಮ್ಮ ಸ್ವಾಮಿ ಕುಣಿತಾರೆ. ಏನದು? ಗಂಗಾ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗವಿತ್ತು ಕಾಯೋ ಕರ್ಣಸಾಗರ. ನಿರಾಹಾರ ಇರ್ತದೆ ಬ್ರಾಹ್ಮಣ. ಹಿಂದಿನ ದಿವಸ ಮಧ್ಯಾಹ್ನ ನೀರು ಕೊಡ್ತಿತ್ತು. ಹಾಗೆ ಇದ್ದರೂ ಕೂಡ ರಾಮದೇವರ ಪೂಜೆ ಮುಗಿದ ಮೇಲೆ ಅವರ ನಿರ್ಮಾಲ್ಯ ತಾಳ್ಮೆ ಇಟ್ಟುಕೊಂಡು ಕುಣಿತಾ ಇರ್ತಾರೆ. ನೋಡೋರಿಗೆ ನಮ್ಮ ಸ್ವಾಮಿಗಳು ಎಷ್ಟು ಶ್ರದ್ಧಾವಂತರು. ಮಧ್ಯೆ ಇರ್ತಕ್ಕಂಥದ್ದು ಪರಮಾತ್ಮನ ರಾಮದೇವರ ಪೇಟೆಗೆ ಕುಣಿತಾ ಇರ್ತಾರೆ ಅವನು. ಹಾಗೆ ಇವನಿಗೆ ಪರಮಾತ್ಮ ಸಾಕ್ಷಾತ್ ಬಂದಿದ್ದಾನೆ. ಮಠದವರಿಗಾದರೆ ಮೂರ್ತಿ ಅದು, ಇಲ್ಲಿ ಸಾಕ್ಷಾತ್ ಕೃಷ್ಣ ಕಂಡಿದ್ದಾನೆ. ಕರ್ಣ ನಿರ್ಮಲವಾಯಿತು, ಆನಂದ ಪಡ್ತಾ ಇದ್ದಾನೆ. ಏನು ಮಾಡಬೇಕು ತೋಚ್ತಾ ಇಲ್ಲ. ಯಾವ ಕಡೆ ಹೋಗಲಿ, ಎಲ್ಲಿ ಹೋಗಲಿ, ಇಡೀ ದೇಹವೆಲ್ಲ ಅವನನ್ನು ನೋಡ್ಬೋದು. ಅದಕ್ಕೆ ಹೇಳ್ತಾರೆ, ಎರಡೂ ಒಂದಾಯ್ತು, ಎರಡು ದೂರದ ದ್ವೈತ ಇಲ್ಲ ಅಲ್ಲಿ, ಏಕ ಪರಮಾತ್ಮ ಒಬ್ಬನೇ. ಎಲ್ಲೆಲ್ಲಿ ನೋಡಿದ್ರು ಕೂಡ ಪರಮಾತ್ಮನೇ ಕಾಣ್ತಾ ಇದ್ದಾನೆ. ಹೇಳ್ತಾರೆ, ನೋಡಿದನು ಮನದಣಿಯೇ, ನೋಡಿದನು ಮನದಣಿಯೇ, ಮಿಗೆ ಕೊಂಡಾಡಿದನು ಬೀದಿಯಲಿ, ಕೊಂಡಾಡಿದನು ಬೀದಿಯಲಿ, ಹರಿದೆಡೆಯಾಡಿದನು ಭ್ರಮೆಯಾಯ್ತು ವಿದುರಂಗೆಮ್ಮಗಾವಳಿಯ. ಕೂಡೆ ಕುಣಿದನು ಮನೆಯ ಮುರಿದೀಡಾಡಿದನು ಮೈ ಮರೆದ ಹರುಷದ ಗಾಡಿಕೆಯಲ ಪ್ರತಿ ಮನೆಗೆದನು ಬಕುತು ಕೇಳಿಯಲಿ, ಬಕುತಿಯ ಕೇಳಿದಲಿ. ಅಣ್ಣನ